4,650 crore ರೆವೆನ್ಯೂ. ಆದ್ರೆ GST ಡಿಮ್ಯಾಂಡ್ ಎಷ್ಟು ಗೊತ್ತಾ? 21,000 crore rupees. ಹೌದು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 1ರಿಂದ ಈ ಡಿಮ್ಯಾಂಡ್ ಮತ್ತೆ ರಿಸ್ಟೋರ್ ಆಗಿದೆ. ಹಾಯ್, ನಾನು ನಿಮ್ಮ ಧನುಷ್. ಸ್ಟೋರಿ ಏನಂದ್ರೆ, ಗೇಮ್ಸ್ ಕ್ರಾಫ್ಟ್ ಅನ್ನೋ ಆನ್ಲೈನ್ ಗೇಮಿಂಗ್ ಕಂಪನಿ ಹೇಳೋದು ರಮ್ಮಿ ಗೇಮ್ ಆಫ್ ಸ್ಕಿಲ್, ಇದಕ್ಕೆ ಬೆಟ್ಟಿಂಗ್ ಗ್ಯಾಮ್ಲಿಂಗ್ ರೂಲ್ಸ್ ಅಪ್ಲೈ ಆಗಲ್ಲ. ಕರ್ನಾಟಕ ಹೈಕೋರ್ಟ್ ಕೂಡ ಅವ್ರ ಸೈಡೆ ಆರ್ಡರ್ ಪಾಸ್ ಮಾಡಿತ್ತು. ಇಂಡಸ್ಟ್ರಿಗೆ ರಿಲೀಫ್ ಸಿಕ್ಕಿದೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಎಂಟ್ರಿ ಆಯ್ತು. ಮತ್ತೆ ಕೋರ್ಟ್ ಹೇಳಿದ ಏನು ಅಂತ ಅಂದ್ರೆ, GST ಪರ್ಪಸ್ಗೆ ರಿಯಲ್ ಮನಿ ಗ್ಯಾಮ್ಲಿಂಗ್ ಅಲ್ಲಿ ಪ್ಲೇಯರ್ಸ್ ಮನಿ ಸ್ಟೇಕ್ ಮಾಡಿದ್ರೆ ಅದನ್ನ ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಕ್ಯಾಟಗರಿಲಿ ಕನ್ಸಿಡರ್ ಮಾಡಬಹುದು. ಅಂದ್ರೆ GST ಕ್ಯಾಲ್ಕುಲೇಷನ್ಗೆ ಸ್ಕಿಲ್ ವರ್ಸಸ್ ಚಾನ್ಸ್ ಡಿಬೇಟ್ ಅಷ್ಟು ಹೆಲ್ಪ್ ಆಗಲ್ಲ. ರಿಸಲ್ಟ್, ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟ್ ರಿವರ್ಸ್ ಆಯ್ತು. ಮತ್ತೆ ಗೇಮ್ ಕ್ರಾಫ್ಟ್ ಮೇಲೆ ಇದ್ದ ಸುಮಾರು 21,000 crore rupees GST ಡಿಮ್ಯಾಂಡ್ ಮತ್ತೆ ರಿಸ್ಟೋರ್ ಆಯ್ತು. ಈ ಜಡ್ಜ್ಮೆಂಟ್ ಒಂದು ಕಂಪನಿ ಸ್ಟೋರಿ ಅಲ್ಲ. ಫ್ಯಾಂಟಸಿ ಸ್ಪೋರ್ಟ್ಸ್, ರಮ್ಮಿ ಪ್ಲಾಟ್ಫಾರ್ಮ್ಸ್, ಆನ್ಲೈನ್ ಗೇಮಿಂಗ್ ಆಪರೇಟರ್ಸ್, ಇನ್ವೆಸ್ಟರ್ಸ್ ಎಲ್ಲರೂ ಇದರ ಇಂಪ್ಯಾಕ್ಟ್ ಫೀಲ್ ಮಾಡಬಹುದು. ಒಂದು ಲೈನ್ ಅಲ್ಲಿ ಹೇಳ್ಬೇಕಂತಂದ್ರೆ, ಮನಿ ಸ್ಟೇಕ್ ಇದ್ರೆ GST ಇಂಪ್ಲಿಕೇಶನ್ಸ್ ತುಂಬಾ ಸೀರಿಯಸ್ ಆಗಬಹುದು. ಈ ವರ್ಡಿಕ್ಟ್ ಸರಿ ಇದೆಯಾ ಅಥವಾ ತುಂಬಾ ಹಾರ್ಶ್ ಅನ್ಸುತ್ತಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.